Hello and welcome back to my YouTube channel and a very good morning. So ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ವ್ಯೂ ಇದೆ, ಎದ್ದ ತಕ್ಷಣ ಕಾಣೋ ವ್ಯೂ ಇದೆ. ಸೊ ಇಲ್ಲಿ ಪಕ್ಷಿಗಳ ಸೌಂಡ್ ಆಯ್ತು, ಹಸು ಕರು ಸೌಂಡ್, ಇವ ಒಂಥರ ಅಲಾರಾಮ್ ಇದ್ದಂಗೆ ನಮಗೆ. ನಂದು ಆ್ಯಕ್ಚುಲಿ ಮದ್ವೆ ಕೋವಿಡ್ ಟೈಮ್ನಾಗ ಆಗಿತ್ತಲ್ಲ, ಸೊ ಓನ್ಲಿ 200 ಪೀಪಲ್ ಅಲೌವ್ ಮಾಡಿದ್ರು ಮದ್ವೆಗೆ ಆ ಟೈಮ್ನಾಗ. ಸೊ ನನ್ನ ಮದ್ವೆ ನಾನು ಇಲ್ಲೇ ಊರಾಗ ಮಾಡ್ಕೊಂಡ್ರೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಯ್ತು, ನಮ್ಮ ರಿಲೇಟಿವ್ಸ್, ನಮ್ಮ ಮಂದಿ ಜೊತೆನ ಮಾಡ್ಕೊಂಡ್ರೆ ಖುಷಿಯಲ್ಲ. ಅದಕ್ಕೆ ಇಲ್ಲೇ ಮನೆ ಮುಂದೆ ಮಂಟಪ ಹಾಕಿಸ್ಕೊಂಡು ಇಲ್ಲೇ ಮದ್ವೆ ಮಾಡಿಸ್ಕೊಟ್ಟಿದ್ರು ನಂದು. ಸೊ ನಂದು ಸಣ್ಣಾಗಿರ್ತಾನೂ ಅದು ಆಸೆನೇ ಆಯ್ತು ಆ್ಯಕ್ಚುಲಿ, ನಂದು ಕನಸಿನ ಮದುವೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಮಾಮಗಳದೆಲ್ಲ ಹಿಂಗೆ ಮಾಡಿಸ್ತಿದ್ರು, ಇಲ್ಲಿ ಮನೆ ಮುಂದೆ ಮಂಟಪ ಹಾಕಿಸಿ ಮತ್ತು ಎಲ್ಲ ಕಾರ್ಯಗಳೆಲ್ಲ ಹಿಂಗೆ ಮನೆ ಒಳಗೆ ಮನೆ ಮುಂದೆ ಎಲ್ಲ ಕುಂತು ಮಾಡ್ತಿದ್ರು. ಸೊ ನನಗೂ ಅದ ಬೇಕಾಗಿತ್ತು. ಸೊ ನಂಗೆ ಭಾಳ ಖುಷಿ ಆಗಿತ್ತದ. ಸರಿ, ಗುಡ್ ಮಾರ್ನಿಂಗ್. ಅಂಬಾತಕ್ಕೆ ಯಾರು ಕರ್ಕೊಂಡು ಹೋಗಿದ್ರು? ಮಮ್ಮನ ಹೆಂಗಿತ್ತದ? ಇಟ್ಟ ಕಾಳಿತ್ತು, ಅದಿತಿಗತ್ತೇನ? ಕೆಳಗಿಳಿದು ಬರೋದ್ರೊಳಗೆ ನಮ್ಮ ಮನ್ಯಾಗೆಲ್ಲ ಅಡ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಕ್ಕ ಜಲ್ದಿನೇ ಎದ್ದಿದ್ರೆ 4:15. ಸೊ ಅಜ್ಜಿ ಎಲ್ಲ ಹೊಡ್ಕೊಡೋದು ಮತ್ತು ಅಕ್ಕ ಹುಗ್ಗಿ ಪ್ರಿಪೇರ್ ಮಾಡತ್ತಿದ್ರಲ್ಲೇ. ಚಾ ಅದು ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ನಾನು ಮತ್ತು ಚೆರಿ ಮತ್ತು ಅಜ್ಜಿ ನಾವು 3 ಮಂದಿ ಗುಡಿಗೆ ಹೊಂಟೇವಿ. ಊರಾಗ ಮಲ್ಲಯ್ಯನ ಗುಡಿ ಐತಿ. ಸೊ ಅಲ್ಲೇ ಅಭಿಷೇಕ ಕೊಡ್ತಾರೆ ಪ್ರತಿ ವರ್ಷವೂ. ಹಿಂಗೆ 5 ದಿವಸ ಹಿಂದಿನ ದಿವಸ ಅಭಿಷೇಕಕ್ಕೆ ಹೇಳಿರ್ತಾರೆ ಎಷ್ಟೊಂದು ಜನ. ಸೊ ನಾವು ಹೇಳಿದ್ವಿ. ಸೊ ಅಭಿಷೇಕ ಮತ್ತು ನಾವೇನು ಮನ್ಯಾಗ ಇವತ್ತು ಅಡ್ಗೆ ಪ್ರಿಪೇರ್ ಮಾಡತ್ತಿದ್ವಲ್ಲ ಅದನ್ನೆಲ್ಲ ಅದರದ್ದು ಬಾನ ಮಾಡ್ಕೊಂಡು ಇಲ್ಲೇ ಮಲ್ಲಯ್ಯಂಗೆ ನಾವು ಹೋಗಿ ಕೊಡ್ತೇವೆ. ಸೊ ಹಿಂಗೆ ಸಂದಾಗ ಹಾದ್ಕೊಂತ ಗುಡಿಗೆ ಹೊಂಟಿದ್ವಿ ನಾವು. ತುಂಡ ನಿರ್ವಿಘ್ನ ಬಾ. ಬಾಯ್, ಓಕೆ ಅಣ್ಣ ಜೋಡಿ ಬಾಯ್ ಬಾಯ್. ಭಾಳನ ಬಿಸಿಲಿತ್ತು, ಹಾಗಾಗಿ ಚರಿ ನಡ್ಕೋತ ಬರೋದು ಆಗೋದಿಲ್ಲ ಅಂಥೇಳಿ ಹೆಂಗಿದ್ರು ನಮ್ಮ ತಮ್ಮ ಬಂದಿದ್ದ ಅಜ್ಜನ ಕರ್ಕೊಂಡು ಗುಡಿಗೆ. ಸೊ ಅವ್ರು ಕೂಡ ಗಾಡಿದಾಗ ವಾಪಸ್ ಕಳಿಸಿದ ಆಕಿನ. ನಾನು ಅಜ್ಜಿ ನಡ್ಕೋತ ಬಂದೀವಿ. ಸೊ 2 ಗುಡಿ ಅದಾವ, ಒಂದು ಹನುಮಂತಂದ ಮತ್ತು ಮಲ್ಲಯ್ಯಂದು ಊರಾಗ. ನಾವು ವಾಪಸ್ ಬರೋದ್ರೊಳಗೆ ಅಕ್ಕ ಆಲ್ಮೋಸ್ಟ್ ಎಲ್ಲ ಅಡ್ಗೆ ಮಾಡಿದ್ರೆ, ಜಸ್ಟ್ ಚಪಾತಿ ಮಾಡೋದಿತ್ತು. ಸೊ ಅವ್ರು ನಂಗೆ ಕೆಳಗೆ ಕುಂತ ತೀಡ್ ಕೊಡತ್ತಿದ್ರೆ, ನಾ ಮ್ಯಾಲೆ ಬೇಯಿಸ್ಕೊಳತ್ತಿದ್ದೆ. ಮತ್ತು ಮಮ್ಮಿ ಮತ್ತು ಅಜ್ಜಿ ಸೇರಿ ಇಲ್ಲೇ ಬೌರಮ್ಮಂಗೆ ಸೀರೆ ಉಡ್ಸೋದು ಮತ್ತು ಅದ್ರ ಪೂಜೆದ ರೆಡಿ ಮಾಡ್ಕೊಳಕತ್ತಿದ್ರು. ಉಡಿ ತುಂಬು ಸಾಮಾನು ಅವೆಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ರು. ಸೊ ಆಲ್ಮೋಸ್ಟ್ ಈಗ 1 ತಿಂಗಳ ಮೇಲೆ ಆಗಿತ್ತು. ಎಣ್ಣೆ ಒಳಗೆ ಏನೂ ಹಿಂಗೆ ಕರಿಯೋದಾಗಲಿ ಅಥವಾ ಎಣ್ಣೆ ಚಟ್ಪಟ ಅನ್ಸೋದಾಗಲಿ ಏನೂ ಮಾಡಿರಲಿಲ್ಲ ಮನ್ಯಾಗ. ಯಾಕಂದ್ರೆ ಚಪಾತಿನೂ ಸುದ ಇಲ್ಲೇ ಹಿಟ್ಟು ಹಚ್ಚೆ ಮಾಡ್ತಿದ್ರು. ಸೊ ಇವತ್ತಿನ ದಿವಸ ಐತ್ಲ ಆಲ್ಮೋಸ್ಟ್ 1 ತಿಂಗಳು ಆದ್ಮೇಲೆ ಇವತ್ತು ಮನ್ಯಾಗ ಬಜ್ಜಿ ಮತ್ತು ಶಾಂಡ್ಗಿ ಹಪ್ಪಳ, ಕಡುಬ, ಹೋಳ್ಗೆ ಈ ಥರ ಎಲ್ಲ ಮಾಡಾಕತ್ತಾರ. ಇವತ್ತಿನ ದಿವ್ಸದ ಹೆಂಗಂದ್ರೆ, ಈಗ 1 ತಿಂಗಳ ಹಿಂದೆ ಹಿಂಗೆ ಹೋಳಿ ಹುಣ್ಣಿಮೆ ಆಯ್ತಲ್ಲ, ಸೊ ಅವತ್ತಿಂದ ಹಿಡ್ಕೊಂಡು ನಮ್ಮ ಮನ್ಯಾಗ ಎಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ನಡ್ಕೊತ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಒಂದು 15 ಡೇಸ್ ಬೇಕಾಕತಿ ನಡ್ಕೊತ ಹೋಗ್ಲಿಕ್ಕೆ. ಸೊ ನಮ್ದು ಊರನ್ ಕಂಬಿ ಆಯಿತು ಮತ್ತು ನಮ್ದು ಮಂತಂದು ಕಂಬಿ ಐತಿ. ಸೊ ನಮ್ಮ ಕಂಬಿ ತೊಗೊಂಡು ನಡ್ಕೊತ ಹೋಗಿ ಅಲ್ಲೇ ಯುಗಾದಿ ಮುಗಿಸ್ಕೊಂಡು ಮಲ್ಲಿಕಾರ್ಜುನ ಕಡೆ ಅಲ್ಲೇ ಶ್ರೀಶೈಲದಾಗ ಯುಗಾದಿ
ಮುಗಿಸಿ ಮತ್ತು ವಾಪಸ್ 15 ದಿವಸ ನಡ್ಕೊತ ಬರ್ತಾರೆ ದೇವ್ರ ತೊಗೊಂಡು. ಸೊ ನಮ್ಮ ಬೇರೆ ಒಬ್ರೊಬ್ರು ಏನು ಮಾಡ್ತಾರೆ, ಹೋಗುತ್ತೆ ಮುಂದೆ ನಡ್ಕೊತ ಹೋಗಿ ವಾಪಸ್ ಬರೋದು ಮುಂದೆ ಬಸ್ನಾಗ ತೊಗೊಂಡು ಬರ್ತಾರೆ ಕಂಬಿಗಳ್ನ. ಬಟ್ ನಮ್ಮಲ್ಲಿ ಹೋಗುತ್ತೆ ಮುಂದೂ ನಡ್ಕೊತನೂ ಹೋಗಿ ಮತ್ತು ವಾಪಸ್ಸೂ ನಡ್ಕೊತ ಬರ್ತಾರೆ. ಸೊ ಇದ್ರಾಗನ ಆಲ್ಮೋಸ್ಟ್ 1 ಮಂತ್ ಮುಗಿದು ಬಿಡ್ತೈತಿ. ಸೊ ಹೋಳಿ ಹುಣ್ಣಿಮೆ ದಿವಸದಿಂದ ಹಿಡ್ಕೊಂಡು ನೆಕ್ಸ್ಟ್ ಹುಣ್ಣಿಮೆ ತನಕ ಇದು ಆಕತಿ. ಆಮೇಲೆ ಹುಣ್ಣಿಮೆ ಆದೊಂದು ನೆಕ್ಸ್ಟ್ ಥರ್ಸ್ಡೇ ಏನು ಬರ್ತೈತಲ್ಲ, ಹುಣ್ಣಿಮೆ ಆದ ಥರ್ಸ್ಡೇ ದಿವಸ ದೇವ್ರಾಗಳನ್ನ ಮತ್ತು ಅದೇನು ಕಂಬಿ ಇರ್ತಾವಲ್ಲ ಅದ್ರನ್ನ ಊರೊಳಗೆ ಕರ್ಕೊಂಡು ಅವಕ್ಕೆ ಆರತಿ ಮಾಡೋದು. ಮತ್ತು ಅವತ್ತಿನ ದಿವ್ಸ ಊರಾಗೆಲ್ಲ ಹಿಂಗೆ ಬೆಲ್ಲದ ಪಾನಕ ಮಾಡಿರ್ತಾರೆ, ಅದನ್ನೆಲ್ಲರೂ ಒಬ್ರಿಗೊಬ್ರು ಹಂಚ್ತಾರೆ. ಸೊ ಇದನ್ನೆಲ್ಲ ಮಾಡಿ ಸಂಜೆಗೆ ಆ ಕಂಬಿಗಳ್ನ ಗುಡಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಊರಾಗ ಕರ್ಕೊಂಡು ಆಮೇಲೆ ಸಂಜೆಗೆ ಹತ್ರ ಗುಡಿ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಇನ್ನು ನೆಕ್ಸ್ಟ್ 4 ಡೇಸ್ ಏನೈತಲ್ಲ ಫುಲ್ ಮಲ್ಲೈನ ಸೇವೆ ಮಾಡೋದು, ಎಲ್ಲರೂ ಹೋಗಿ ದಿನ ಅದಕ್ಕೆ ಆರತಿ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. 5th ಡೇಗೆ ಈ ಥರ ಮನೆ ಒಳಗೆ ಬೌರಮ್ಮನ ಪೂಜೆ ಮಾಡಿ ಮನ್ಯಾಗ ಈ ಥರ ಹಬ್ಬದ ಅಡುಗೆ ಎಲ್ಲ ಮಾಡಿ ಒಂದು 5 ಮಂದಿ ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವ್ರಿಗೆ ಅರಿಶಿನ ಈ ಥರ ಕೈಗೆ ಕಾಲಿಗೆ ಅರಿಶಿನ ಹಚ್ಚೋದು, ಉಡಿ ತುಂಬೋದು, ಆರತಿ ಮಾಡೋದು, ಇದನ್ನೆಲ್ಲ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕ್ತಾರೆ. ಸೊ ನಮ್ಮಲ್ಲಿ ಈಗ ನಾನು ಅವತ್ತು ಹೋದ ವ್ಲಾಗ್ನಾಗ ಹೇಳ್ದಂಗೆ ನಾವು ಡಿವೈಡ್ ಆಗ್ಯಾವಲ್ಲ, ಸೊ ಆ ಮನ್ಯಾಗ 2 ಅಜ್ಜಗಳು ಅದಾರ ಮತ್ತು ಇಲ್ಲಿ ನಮ್ದು. ಸೊ ಟೋಟಲ್ 3 ಮನೆ ಅದಾವ ಇಲ್ಲೇ. ಹಾಗಾಗಿ ಇವತ್ತು 3 ಮನ್ಯಾಗೂ ಇದು ಬೌರಮ್ಮನ ಪೂಜೆ ಮಾಡಿ ಈ ಥರ ಊಟಕ್ಕೆ ಹಾಕ್ಸಿದ್ರೆ. ಸೊ ಹಾಗಾಗಿ ನಮ್ಮ ಮನ್ಯಾಗೂ ನಾವು ಊಟ ಮಾಡಿ ಪ್ಲಸ್ ಆ ಅಜ್ಜಗಳ ಮನೆಗೂ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ದಿವಸ ನಮ್ಮ ಮನ್ಯಾಗ ಏನೇನು ಮಾಡಿದ್ರು ಅಂತ ಹೇಳಿ ತೋರಿಸ್ತೀನಿ. ಸೊ ಪಲ್ಯ ಒಳಗೆ ಬದ್ನಿಕಾಯಿ ಪಲ್ಯ ಮಾಡಿದ್ರು, ಹುಗ್ಗಿ ಮಾಡಿದ್ರು, ಮತ್ತು ಇಲ್ಲೇ ನಾನು ಬಜ್ಜಿ ಮಾಡಿದ್ದೆ. ಅಂದರೆ ಎಲ್ಲ ಕರಿಯೋದೊಂದು ನಾನು ಮಾಡಿದ್ದೆ. ಮತ್ತು ಅಜ್ಜಿ ಇಲ್ಲೇ ಜುಟ್ಕದ ವಡಿ ಮಾಡಿದ್ರು, ಹಪ್ಪಳ, ಶಾಂಡ್ಗಿ, ಕಡುಬ, ಮತ್ತು ಇಲ್ಲೇ ಅನ್ನ ಮತ್ತು ಸಾರು ಮಾಡಿದರು. ಸೊ ಇಲ್ಲಿ ಚಪಾತಿ ಇತ್ತು. ಸೊ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ರು ಇವತ್ತು. ನಮ್ಮ ಇನ್ನೊಂದು ಅಜ್ಜ ಮನೆಯಾಗೂ ಇದೇ ಥರ ಬೌರಮ್ಮನ ಪೂಜೆ ಮಾಡಿದ್ರೆ. ಸೊ ನನಗೂ ಕರೆದಿದ್ರಲ್ಲಿ. ಸೊ ನಾನೆಲ್ಲಿ ಹೋಗಿದ್ದೆ, ಅಲ್ಲಿ ಊಟ ಅದು ಮಾಡಿ ಫುಲ್ ಹೊಟ್ಟೆ ತುಂಬಿಟ್ಟಿತ್ತು. 3 ಕಡೆ ಊಟ ಮಾಡಿ ಸೊ ಮನೆಗೆ ಬಂದು ರೆಸ್ಟ್ ಮಾಡಿದೆ. ತೊಗೊಂಡು ಹೋಗೋಣಿದೆ ಮನೆಗೆ ತೊಗೊಂಡು ಹೋಗೋಣ ಅಂಬಾನ. ಯಾರಿಗೆ ಬೇಕಿದೆ ಅಂಬ? ಇಂಚುಕ್ ಬೇಕು. ದೊಡ್ಡಪ್ಪಾಗ ಹೇಳಿ ತೊಗೊಂಡು ಹೋಗೋಣ. ನೋಡಿ ನೀನು ಹೆಂಗೆ ನೋಡಾದತ್ತ ಮುಟ್ಟದಕ್ಕೆ. ಇದ್ರ ಮಮ್ಮಿ ಎಲ್ಲೈತೆ? ಪ್ಯಾಂಟ್ ಹೆಂಗೆ ತಿನ್ನತತ್ ನೋಡಿಲ್ಲಮ್ಮ, ನೋಡಿಲ್ಲ ಜಗಿ ಕಡೆ ಆತದ ನಾನು ನೋಡಿಲ್ಲ. ಹೆಂಗೆ ಮಾಡತ್ತದ ಮಮ್ಮಿ ಪ್ಯಾಂಟ್? ಅಮ್ಮ ತಿನ್ನತತ್. ಹಾಂ ರಾಜು ನೋಡಿಲ್ಲ ಹೆಂಗೆ ತಿನ್ನತತ್ ಮಮ್ಮಿ ಪ್ಯಾಂಟ್. ಯವ್ವ ಹೆಂಗೆ ತಿನ್ನತತ್ ನೋಡೋದು. ಬಿಡೋಣ ಅದಕ್ಕೆ. ಸೊ ರಾತ್ರಿ ಮಲಗುತ್ತ ಮುಂದೆ ಅವ್ರ ಅಕ್ಕಿ ತಪ್ಪಡಿಸಿ ಮಲಗಿಸಾಕತ್ತಿದ್ಲ. ಅದು ನೋಡೋಕೆ ಚಂದ ಅನ್ನಿಸ್ತ. ಸೊ ಅದನ್ನೂ ರೆಕಾರ್ಡ್ ಮಾಡ್ಕೊಂಡು ಒಂದು ಸ್ವಲ್ಪ. ಸೊ ಇದೆಲ್ಲ ಮುಗಿಸ್ಕೊಂಡು ಇವತ್ತಿನ ಡೇ ಇಷ್ಟ. ಇನ್ನು ನೆಕ್ಸ್ಟ್ ಡೇ ರೆಡಿ ಆಗಿದ್ಲು ಚೇರಿ. ಆಕಿಗೆ ಈ ಥರ ಲಂಗ ಬ್ಲೌಸ್ ಹಾಕಿದ್ದೆ. ಆಕಿ ಕೊಳ್ಳಾಗಿದ್ದೇನು ಸರ ಆಯ್ತಲ್ಲ, ಅದು ಆಕಿಗೆ ಅವ್ರ ಅಜ್ಜಿ ಆಕಿದ 2nd ಬರ್ತ್ಡೇ ಏನಿತ್ತಲ್ಲ ಮೊನ್ನೆ. ಸೊ ಆವಾಗ ಅದನ್ನು ಗಿಫ್ಟ್ ಮಾಡಿದ್ರು ಆಕಿಗೆ. ಸೊ ಅದನ್ನ ಹಾಕಿದ್ದೆ ನಾನು. ಹೆಂಗಿದ್ರು ಗುಡಿಗೆ ಹೊಂಟಿದ್ವಲ್ಲ ಇವತ್ತಿನ ದಿವಸ ಏನೈತಲ್ಲ ಗುಡಿ ಒಳಗೆ ಆರತಿ ಅದು ಮಾಡಿ ಬೆಲ್ಲ ಹಂಚ್ತಾರೆ ಎಲ್ಲರೂ. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ಅಲ್ಲೇ ಹೊಂಟಿದ್ವಿ ನಾವು ಗುಡಿಗೆ ಹೋಗಿ ಬರೋಣ ಅಂತ ಹೇಳಿ. ಸರಿ ಏನು ತಿನ್ನತಿ? ಚಾಕ್ಲೇಟ್ ಬಾ ಇಲ್ಲಿ ಕೆಳಗೆ.
ಇವತ್ತಿನ ದಿವಸ ಸಣ್ಣ ಹುಡುಗರನ್ನ ಈ ಥರ ಹಿಂಗೆ ಗುಡಿ ಐತಲ್ಲ ಇಲ್ಲಿ ಮ್ಯಾಲಿಂದ ಹಾರಿಸ್ತಿದ್ರು. ಸೊ ನಮ್ಮನ್ನೂ ಎಲ್ಲ ಹಾರಿಸ್ಯಾರ, ನನ್ನಾಗಲಿ ಅಣ್ಣ ನನ್ನ ತಮ್ಮ ಎಲ್ಲರನ್ನೂ ಹಾರಿಸ್ಯಾರ. ಸೊ ಬಟ್ ಈಗ ಒಂದು ಫ್ಯೂ ಇಯರ್ಸಿಂದ ಅದು ಬ್ಯಾನ್ ಆಗೈತೆ ಕಾಣ್ತೈತಿ. ಸೊ ಅದನ್ನ ಸ್ಟಾಪ್ ಮಾಡ್ಯಾರ. ಬಟ್ ಮೊದಲೆಲ್ಲ ಈ ಥರ ಸಣ್ಣ ಸಣ್ಣ ಇಂಚರಾನಿ ಏಜ್ ಕೂಸುಗಳನ್ನೆಲ್ಲರೂ ಗುಡಿ ಮ್ಯಾಲಿಂದ ಹಾರಿಸ್ತಿದ್ರು. ಸೊ ಇಲ್ಲೇ ದೇವ್ರ ದರ್ಶನ ಅದು ಮಾಡಿಕೊಂಡು ಎಲ್ಲರಿಗೂ ಬೆಲ್ಲ ಅದು ಹಂಚಿ ಒಂದು ಸ್ವಲ್ಪ ಹೊತ್ತಲ್ಲೇ ಇದನ್ನೆಲ್ಲ ನೋಡಿ ಕುಂತ ಮಾತಾಡಿ ಎಲ್ಲರೂ ಬಂದಿದ್ರಲ್ಲ, ಕಾಕನ ಮಕ್ಕಳು, ಅಜ್ಜನ ಮಕ್ಕಳು ಎಲ್ಲರೂ ಬಂದಿದ್ರು, ನಮ್ಮ ಮನೆಯ ರಿಲೇಟಿವ್ಸ್. ಸೊ ಆಚೆ ಕಡೆ ತೋಟದಿಂದನೂ ಎಲ್ಲರೂ ಅಕ್ಕಗಳೆಲ್ಲ ಬಂದಿದ್ದರು. ಸೊ ಗುಡಿಯೊಳಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ ಎಷ್ಟೊತ್ತನ ಮಾತಾಡಿ ಎಲ್ಲರೂ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲೇ ಫುಲ್ ಶೆಕೆ ಆಗತ್ತಿತ್ತ, ಫುಲ್ ಬಿಸಿಲಿತ್ತ. ಸೊ ಅಲ್ಲೇ ಬೆಲ್ಲದ ಪಾನಕ ಎಲ್ಲ ಮಾಡಿ ಕೊಡಾಕತ್ತಿದ್ರು. ಸೊ ಅದನ್ನು ಎಲ್ಲ ಕುಂತ ಕೊಡೋದ, ಆಮೇಲೆ ಮನೆಗೆ ಬಂದ್ವಿ. ಚಲೋ ಐತಿ ಪೆಪ್ಸಿ, ಚಲೋ ಐತಿ. ನಂಗೆ ಕೊಡ್ಲ, ನಂಗೆ ಸ್ವಲ್ಪ ನನಗೆ. ಮಸ್ತ್ ಐತಿ. ಸಂಜಿಕ ಚೆರಿ ಅವ್ರ ದೊಡ್ಡಮ್ಮನ ಜೋಡಿ ಕುಂತ ಅವ್ರಿಗೆ ಅರ್ಬಿ ಮಡ್ಚೋದ್ರಾಗ ಹೆಲ್ಪ್ ಮಾಡತ್ತಿದ್ಲ. ತನ್ನೂ ಅಷ್ಟು ಅರ್ಬಿ ಅವ್ರನ್ನು ಹೆಂಗೆ ಮಡ್ಚಾತಾರಲ್ಲ ಅದನ್ನು ನೋಡಿ ವಾಪಸ್ ಮಡಿಚಿಡಾಕತ್ತಿದ್ಲ. ಇವತ್ತಿನ ದಿವಸ ಫುಲ್ ಬಿಸಿಲಾಗ ಅಡ್ಡಾಡಿ ಸುಸ್ತಾಗಿಬಿಟ್ಟಿತ್ತು. ಸೊ ಜಾಸ್ತಿ ಏನು ರೆಕಾರ್ಡ್ ಮಾಡಲಿಲ್ಲ. ರಾತ್ರಿ ಎಲ್ಲರೂ ಕುಂತು ಊಟ ಮಾಡಿದ್ವಿ. ಊಟ ಮಾಡಿ ಜಲ್ದಿ ಹೋಗಿ ಮಲ್ಕೊಂಬಿಟ್ವಿ. ಎಲ್ಲರಿಗೂ ಸುಸ್ತಾಗಿಬಿಟ್ಟಿತ್ತು ಮನ್ಯಾಗ. ಎಲ್ಲಿ ಅದಾವ ರಗಡ್ ಅದಾವ, ಫುಲ್ ಲೈನ್ಕ್ ಅದಾವ. ಅವಿನ ಹಸಿ ಅದಾವ, ಫುಲ್ ಬ್ಲ್ಯಾಕ್ ಆಗ್ಬೇಕು ಇವು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಹುಡುಗರು ಸೇರಿ ಬಾವಿಗೆ ಹೊಂಟಿದ್ರು. ಬಾವಿ ಒಳಗೆ ಈಜುನ್ ಅಂಥೇಳಿ. ನನಗೇನು ಈಜು ಬರೋಂಗಿಲ್ಲ, ಬಟ್ ಅವ್ರು ಹುಡುಗರು ಹೊಂಟಿದ್ರಲ್ಲ, ಸೊ ಅವ್ರ ಜೋಡಿ ನಾನು ಹೊಂಟಿದ್ದೆ ಹಂಗೆ ಅವ್ರು ನೋಡ್ಲಿಕ್ಕೆ ಅಂಥೇಳಿ. ಹಂಗೆ ಹಾದ್ಯಾಗ ಹೋಗೋದು ಮುಂದೆ ಏನದು ಹಣ್ಣು ತೋರಿಸಿದ್ನಲ್ಲ, ಅದಕ್ಕೆ ಮಲ್ಬೆರಿ ಅಂತ ಹೇಳ್ತಾರೆ. ಸೊ ಅದ್ರದ್ದು ಫ್ರೂಟ್ ಫುಲ್ ಲೈನ್ಗೆ ಹಾಕಿದ್ರೆ ಗಿಡಗಳು ಆದಾಗ. ಸೊ ಅದನ್ನ ಕಿತ್ಕೊಂಡು ತಿನ್ಕೊಂತ ಹೊಂಟಿದ್ವಿ. ಬಿಸಿಲು ಭಾಳ ಇತ್ತು ಇವತ್ತು. ಆಲ್ಮೋಸ್ಟ್ ಸೇಮ್ ರಾಯಚೂರ್ನಾಗ ಹೆಂಗೆ 40 ಸೆಲ್ಸಿಯಸ್ ಅಷ್ಟು ಇತ್ತು, ರಾಯಚೂರ್ದಾಗೂ ಆಲ್ಮೋಸ್ಟ್ 41 ಇತ್ತು ಅವತ್ತಿನ ದಿವಸ. ಸೊ ಭಾಳ ಬಿಸಿಲು ಇತ್ತಲ್ಲ, ನೀರಾಗ ಹೋಗಿ ಈಜು ಬರೋಣ ನಡೀರಿ ಅಂಥೇಳಿ ಅಷ್ಟು ಕೂಡ ಹೊಂಟಿದ್ವಿ. ಗಪ್ಪ ವೀರು ಶ್ರದ್ಧಾ ಜಿಗಿ ಸಕಾಸ ಜರ್ಕೋತ್ ಹೋಗಿಲ್ಲ ಹಿಂಗ. ಶ್ರದ್ಧಾ ಕುತ್ತಾಳೋಡಲ್ಲಿ ಹೋಗಲ್ಲಿ ಬಸ್. ಸ್ವಿಮ್ಮಿಂಗ್ ಎಲ್ಲ ಏನೈತಲ್ಲ ಹುಡುಗರಿಗೆ ನಮ್ಮ ಮಾಮನ ಕಲಿಸಿದ್ರು. ಇವ್ರಿಗೆ ಇಲ್ಲೇ ಬಾವಿ ಒಳಗೆ ಕಲ್ತಿದ್ರಿಂದ ಅವ್ರಿಗೆ ಫುಲ್ ಪರ್ಫೆಕ್ಟ್ ಸ್ವಿಮ್ಮಿಂಗ್ ಮಾಡ್ತಾರೆ. ನಮಗೂ ಕಲ್ಸಾತಿದ್ರು ಮಾಮ. ಅದು ನಾವು ಸಣ್ಣವ್ರು ಇದ್ದಾಗ ಅದು ನಮ್ಮನ್ನ ಕರ್ಕೊಂಬಂದು ಇಲ್ಲೇ ನಮ್ಮ ಸೊಂಟಕ್ಕೆ ಕೊಡ್ಡ ಕಟ್ಟಿ ಒಗದು ಬಿಡ್ತಿದ್ರು ಬಾವಿ ಒಳಗೆ ಈಜ್ರಿ ನೀವು ಅಂಥೇಳಿ. ಸೊ ಹಾಗಾಗಿ ಆ ಅಂಜಿಕೆಗೆ ನಂಗೆ ಇನ್ನೂ ನೆನಪೈತಿ. ನಾನು ಮತ್ತು ನಂದು ಚಿಕ್ಕಿ ಮಗ, ನನ್ನ ತಮ್ಮ ಇಬ್ಬರು ಹೋಗಿ ರೂಮ್ನಾಗ ಬಾಗ್ಲ ಹಾಕೊಂಡ್ಬಿಟ್ಟಿದ್ವಿ ನಾವು, ಬರಂಗಿಲ್ಲ ನಾವು ಅಂಥೇಳಿ. ಸೊ ಹಾಗಾಗಿ ಆ ಅಂಜಿಕೆಗೆ ನಮಗೆ ಸ್ವಿಮ್ಮಿಂಗ ಕಲೀಲಿಲ್ಲ ನಾವಿಬ್ಬರು ಕಡಿಗೂ. ನಂಗೆ ಸ್ವಿಮ್ಮಿಂಗ್ ಮಾಡೋಕೆ ಬರೋಂಗಿಲ್ಲ. ಬಟ್ ಈಗ ಕಲಿಬೇಕಂತ ಈಗ ಆಸೆ ಆಗತ್ತೈತಿ ಇವ್ರನ್ನೆಲ್ಲ ಹಿಂಗೆ ಈಜುದದು ನೋಡಿ, ಆಟ ಆಡೋದದು ನೋಡಿ.
ಸೊ ಸ್ವಿಮ್ಮಿಂಗ್ ಅದು ಮುಗಿಸ್ಕೊಂಡು ಬಂದ್ಮೇಲೆ ನಾವು ಹೆಂಗಿದ್ರು ನೆಕ್ಸ್ಟ್ ಡೇ ವಾಪಸ್ ಮತ್ತು ಬೆಲ್ಗಾಮಿಗೆ ಬರೋದಿತ್ತು. ಸೊ ಮತ್ತು ಇಲ್ಲಿ ಫುಲ್ ಬಿಸಿಲು ಇತ್ತಲ್ಲ, ಫುಲ್ ಶೆಕಿ ಬೇವ್ರ ಅಕ್ಕಿಗೆ ಭಾಳ ಕಿರಿಕಿರಿ ಆಗತ್ತಿತ್ತು ಚೆರಿಗೆ. ಮತ್ತು ಅದು ಅಲ್ದ ಅಕ್ಕಿದ ಜಡಿ ತೆಗೆಸಾದ್ಮೇಲೆ ನಾವು ಜಸ್ಟ್ ಟ್ರಿಮ್ಮರ್ಲಿ ಶೇವ್ ಮಾಡಿಬಿಟ್ಟಿದ್ವಿ. ಹಿಂಗೆ ಫುಲ್ ಬ್ಲೇಡ್ಲೆ ತೆಗ್ಸಿರ್ಲಿಲ್ಲ, ಫುಲ್ ಶೇವ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮಾಮ ಅವ್ರನ್ನ ಅಣ್ಣನ ಮನೆಗೆ ಕರೆಸಿದ್ರ, ಅಲ್ಲೇ ಶಾಪ್ನಾಗ ಕಿರಿಕಿರಿ ಮಾಡ್ತಾಳಿಕೆ ಅಂಥೇಳಿ. ಸೊ ನಾನು ಕರ್ಕೊಂಡು ಕುಂತಿದ್ದೆ ಆಕಿನ. ಆಕೆ ಏನು ಕಿರಿಕಿರಿ ಏನು ಮಾಡಲಿಲ್ಲ, ಸುಮ್ಮ ಶಾಂತ ಕೂತಿದ್ಲ, ಕುಂತೆಲ್ಲ ತೆಗೆಸ್ಕೊಂಡ್ಲು. ಸೊ ಎಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಮ್ಮ ಊರದ್ದು ಐದೇಶಿ, ನಮ್ಮ ಅಜ್ಜಿ ಮನೆ, ನಮ್ಮ ಕಸಿನ್ಸ್ ಇದೆಲ್ಲನೂ ನೋಡಿ ನಿಮ್ಗೆ ಖುಷಿ ಆಗೈತೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.